ಪಿಶಾಚಿ ಕಣ್ಣು, ರಂಡರ್ ಕಣ್ಣು, ಮುಂಡರ್ ಕಣ್ಣು, ಬಸರ್ ಕಣ್ಣು, ಬಾಂಧೂರ್ ಕಣ್ಣು. ಏತರ ಪಾರ್ಟಿ ನನ್ನ ಫ್ರೆಂಡ್ಸ್ ಕೇಳ್ತಾರೆ ಏತರ ಪಾರ್ಟಿ ಬೇಕು ಅಂತ. ನಾವ್ ಇಬ್ರೇ ಆಗಿದ್ರೆ ಏನ್ ಪಾರ್ಟಿ ಎಲ್ಲ ಮಾಡ್ತಿರ್ಲಿಲ್ಲ. ಹೆಸರು ಬೇಳೆ ಪಾಯಸ ಮಾಡ್ತಾ ಇದೀವಿ. ಕಳ್ಳೆ ಹುಳಿ ಹೆಸರು ಬೇಳೆ ಪಾಯಸ. ಅದಕ್ಕೆ ಏನ್ ಮಾಡಿದೆ, ಹಿಂಗ್ ಓಪನ್ ಮಾಡಿದೆ ಹಿಂಗೆ ಎಲ್ಲ ಆಗಿರೋ ಗಲೀಜ್ ಮಾರ್ಕಿಗೆ ಸೀರಿಯಸ್ ಆಗಿ ಲೆಕ್ಕ ಹಾಕೊಂಡು ನೀರು ಹಾಕ್ತೊಳಗೆ ಡಿಸ್ಟರ್ಬ್ ಮಾಡ್ಬಿಡ್ತೀವಿ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಮೇಲೆ ಶಿವಕುಮಾರ್ ನಿನ್ಗೆ ಹಾಕೊಂಡ್ರಷ್ಟೇ ಹಾಕ್ಬೇಕು, ನಮಗೂ ಸಮಪಾಲು, ಎಲ್ಲರಿಗೂ ಸಮಪಾಲು. ಪಾಪ ಈ ಹುಡುಗಿ ಸೈಕಲ್ ಇಸ್ಕೊಂಡು ಹೊಡಿತಾಳೆ ಇವಾಗ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನೆನ್ನೆ ಏತರ ತಗೊಂಡು ಮನೆಗೆ ತಗೊಂಡ್ ಬಂದ್ವಿ, ಆದ್ರೆ ಇನ್ನೂ ಪಾರ್ಟಿ ಮಾಡಿಲ್ಲ ಏತರ ತಗೊಂಡಿರೋದಕ್ಕೆ. ಎಸ್, ಏತರ ಪಾರ್ಟಿ ನನ್ನ ಫ್ರೆಂಡ್ಸ್ ಕೇಳ್ತಾರೆ ಏತರ ಪಾರ್ಟಿ ಬೇಕು ಅಂತ. ನಾವ್ ಇಬ್ರೇ ಆಗಿದ್ರೆ ಏನ್ ಪಾರ್ಟಿ ಎಲ್ಲ ಮಾಡ್ತಿರ್ಲಿಲ್ಲ. ಅವ್ರು ನಮಗೋಸ್ಕರ ಅಲ್ಲಿಂದ ಬಂದಿರೋದಕ್ಕೆ ನಾವು ಪಾರ್ಟಿ ಕೊಡ್ಲೇಬೇಕು, ಒಳ್ಳೆ ಊಟ ಕೊಡ್ಲೇಬೇಕು. ಸೊ ನಾವು ಯಾವಾಗ್ಲೂ ರೆಸ್ಟೋರೆಂಟ್ಗೆಲ್ಲ ಹೋಗಿ ಏನ್ ತಿನ್ನೋದು ಅಂತ ಈ ಸತಿ ಮನೇಲೆ ಕುಕ್ ಮಾಡ್ತಾ ಇದೀವಿ. ಸಂಡೇ ಇವತ್ತು, ಸೊ ನಾವು ನಾನ್ ವೆಜ್ ಮಾಡ್ತಾ ಇದೀವಿ. ಏನ್ ಯಾವಾಗಲೂ ನಾನ್ ವೆಜ್ ಅನ್ಕೋಬಿಡಿ, ಸಂಡೇ ನಮ್ಮ ಎಲ್ಲರೂ ನಾನ್ ವೆಜ್ ಫ್ರೆಂಡ್ಸ್, ಅದಕ್ಕೆ ನಾನ್ ವೆಜ್ ಮಾಡ್ತಾ ಇದೀವಿ. ಆ್ಯಂಡ್ ಗಾಡಿ ನಮ್ಮ ಮನೇಲಿ ಸೇಫಾಗಿ ಪಾರ್ಕ್ ಆಗಿದೆ. ಬೆಳಗ್ಗೆ ಚಾರ್ಜ್ ಹಾಕಿದ್ವಿ, ಬೆಳಗ್ಗೆ ಒಂದು ರೈಡ್ ಕೂಡ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು ಗಗನ ಅವ್ರದ್ದು, ಮುಗಿಸ್ಕೊಂಡು ಬಂದ್ವಿ. ಹೆಂಗಿದೆ ಗಾಡಿ, ಹೌಸ್ ಫೀಲಿಂಗ್? ಗಾಡಿ ಸೂಪರ್, ನನ್ ಗಾಡಿ ಅಲ್ಲ ಅದಕ್ಕೆ. ನಡಿ ಆಯ್ತು, ಇವಾಗ ಫ್ರೆಂಡ್ಸ್ ಎಲ್ಲ ತೋರ್ಸೋಣ. ಇವ್ರು ಬೆಳಗ್ಗೆಯಿಂದ ಜಾಗ ಬಿಟ್ಟು ಎದ್ದಿಲ್ಲ, ಈಗ ಎದ್ಬಿಟ್ಟ. ಅಲ್ಲಿ ಚಿಕ್ಕ ಮಕ್ಳು ಟಿವಿ ಅಲ್ಲೇ ಹಂಗೆ ತಿಂದ, ಅದೇ ಆಸನೂ ಚೇಂಜ್ ಏನಿಲ್ಲ. ಟಿವಿ ನೋಡಿದ್ರೆ ಮುಳುಗೋಗೋನೆ. ಇವನು ಇವಾಗ ಬಂದ, ಇವನ ಹತ್ರನೇ ಮಟನ್ ಚಿಕನ್ ಎಲ್ಲ ತರಿಸಿರೋದು ಊಟಕಳ್ಳಿಯಿಂದ. ಅಲ್ಲೇ ಇಲ್ಲ ಕಮ್ಮಿ ಅಂತ ಕಣ ಊಟಗಳಲ್ಲಿ. ಅದೆಲ್ಲ ಮುಗೀತು. ಇವಾಗ ನಾವು ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೀವಿ. ಇವತ್ತು ಶೌರ್ಯ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಕಳ್ಳೆ ಹುಳಿ ಹೆಸರು ಬೇಳೆ ಪಾಯಸ. ಏನೋ ಆಗ್ಲಿ ಹೆಸರು ಬೇಳೆ ಅಲ್ಲೋ ಕೂತ್ಕೊಂಡ್ ಜಾಗದಿಂದ ಎದ್ದಿಲ್ಲ ನೀನು. ಆಮೇಲೆ ಆ್ಯಂಡ್ ಇವತ್ತು ರೆಸಿಪಿ ಏನು ಗೊತ್ತಾ ಗೈಸ್? ಚಿಕನ್ ಬಿರಿಯಾನಿ, ಮಟನ್ ಚಿಕನ್ ಬಿರಿಯಾನಿ. ನಾನು ಮಾಡ್ತಾ ಇದ್ದೀನಿ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಓಹೋ ಓಹೋ ಅದ್ರ ಮೇಲೆ ಕರ್ಬೇವು ಹಾಕಿದ್ರೆ ಮೆಣಸು, ಕಾಳು ಮೆಣಸು. ಇದು ಬೆಲ್ಲ ಅಲ್ವಾ? ಈ ಒಂದು ಉಂಡೆ ಹಾಕಿದ್ಯಾ? ಒಂದು ಉಂಡೆ ಫುಲ್ಲು ಮುಕ್ಕಾಲು. ಓಕೆ. ಏನ ನೀನು ಬರೀ ಬೆಲ್ಲ ಮಾರಾಡು ಬೆಣ್ಣೆ ಮಾರಾಡು ಅನ್ಕೊಂಡು ಬೆಲ್ಲಕ್ಕೆ ನೀರು ಒಂಚೂರು ನೀರು ಹಾಕ್ಬಿಟ್ಟು ಕುದಿಸೋದು. ಬೆಲ್ಲ ನೀರು ಬಿಡ್ಕೋದು ಅಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಯಿಸ್ಬೇಕು. ಬೆಲ್ಲದ ನೀರು ರೆಡಿ. LKG ಇಲ್ಲ, ನಾವು ಬೇಬಿ ಸಿಟ್ಟಿಂಗ್. ರೇಖಾ ಅಡುಗೆ ಅವ್ರನ್ನ ದಿನ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ಏನ್ ಗೊತ್ತಾ, ನೀರ್ ಕಾಯಿಸೋದು, ಹಪ್ಪಳ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ಅದೇನ್ ಮಾಡ್ಬೇಕು ಹಾಕದು ಎತ್ತದು ಇಲ್ಲ, ಒತ್ತಾನೆ ಬರೀ ಎಣ್ಣೆಗತ್ತಿ. ಇಲ್ಲ ಬಿಡೋದು, ಯಾಕೆ ತೆಗ್ದು ಮಾಡ್ತೀಯ? ಹಂಗೆ ಮಾಡಿದ್ದು. ಹಿಂಗ ಹಾಕಿ ಗೌರದಲ್ಲ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ಮಾಡೋದು ಹೇಗೆ ಅಂತ. ಗೊತ್ತಾ, ಹಿಂಗ್ ಓಪನ್ ಮಾಡ್ಬೇಕಂತೆ. ನಾನು ಇಲ್ಲಿ ನಿಂತಿದ್ದೀನಿ, ಹಿಂಗ್ ಓಪನ್ ಮಾಡ್ಲಾ? ಅದಕ್ಕೆ ಏನ್ ಮಾಡಿದೆ, ಹಿಂಗ್ ಓಪನ್ ಮಾಡಿದೆ ಹಿಂಗೆ. ಎಲ್ಲ ಆಗಿರೋ ಗಲೀಜ್ ಮಾರ್ಕಿಗೆ ನಾನಲ್ಲ, ಕಾರಣ. ನಾನು ಇವತ್ತೇ ಫಸ್ಟ್ ಫ್ರಿಡ್ಜ್ ಶಿವಕುಮಾರ್ ಕಾರಣ. ಫ್ರಿಡ್ಜ್ ಮಗ, ರೆಫ್ರಿಜಿರೇಟರ್. ಮಹಾಲಕ್ಷ್ಮಿ ಸ್ವೀಟ್ಸ್ ನೀನು ಆಗ್ಲೇ ತಿನ್ನು, ನಾರಾಯಣ ಕೊಟ್ಟಿದ್ಯಾ? ಚೆನ್ನಾಗೈತೆ, ಟೇಸ್ಟ್ ಮಾಡು. ಅದು ಕಾಲ್ಗೆ 200 ರೂಪಾಯಿ. ಮಹಾಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ಮೆಣಸಿಕಾಯಿ. ಎಲ್ಲ ಬರುತ್ತೆ. ಬೇಕು ಅಂತ ಮಾಡ್ತಾರದ ಅವಳು ನೋಡಿ. ಈಗಲೂ ತಪ್ಪು ಮಾಡ್ತಾರೆ. ಅಯ್ಯೋ ಕತ್ತೆ. ಒಂದು ಪೀಸ್ ಎಕ್ಸ್ಟ್ರಾ ಕೊಡ್ತಾರೆ ಅಂತ ನೆನ್ನೆ 500 ನಗಾಡ್ಸ್ತಾವ್ರೆ ಇವರು. 500 ಮಂತ್ರ ಹೇಳ್ಸ್ಬೇಕಾರೆ ಆನಂದ್ ನೆನ್ಸ್ಕೊಂಡು ನನಗೂ ಆನಂದ್ ನೆನಪಾಯ್ತಾ ಇದ್ದ.
ಅದಕ್ಕೆ ನಾವು ನಿಧಾನ ತುಪ್ಪ ಅಂತ ನಾನು ತುಪ್ಪ ಹಾಕ್ತಾ ಇದ್ದೀನಿ ಇನ್ನೇ ಅವ್ರು ಹಿಡ್ಕೊಂಡವ್ರು ನಾನು ಎಲ್ಪ್ ಮಾಡಕ್ಕೆ ಆಮೇಲೆ ಅವ್ರೊಂದ್ಸತಿ ನೋಡ್ಬಿಟ್ರು ಬೇರೆ ನನಗೆ ನಾನು ಅವ್ನು ನೋಡ್ತಾ ನೀನು ನಂಬ್ತಿರ್ಬೇಕು. ನಾನು ಕಂಟ್ರೋಲ್ ಮಾಡ್ಕೊಂಡೆ, ನಂಗೆ ಗೊತ್ತಾಯ್ತು ಇವಳೇನೋ ನಗಾಡ್ತಾಳೆ ಅಂತ. ಆಮೇಲೆ ಪೂಜೆ ಮಾಡಿ ಅಂದ್ರಲ್ಲ, ನಾನು ಎವ್ರಿ ಪ್ರಾಜೆಕ್ಟ್ ಟೀಮ್ ಆಸ್ ದಟ್ ಒನ್ ಗೈ ಅಂತ ಇರುತ್ತಲ್ಲ, ಹಿಂಗ್ ಕೈ ಇಟ್ಕೊಳ್ಳೋದು ಅಷ್ಟೇ ಮಾಡಿದ್ದು ನೆನ್ನೆ. ಅದಕ್ಕೂ ನಾವು ಗೊತ್ತಾಯ್ತು. ಇಲ್ಲ ಯಾರ ಮಾಡಿರ ಕಂಡ್ರೆ ಕಿಚನಲ್ಲಿ ಪ್ಲೀಸ್. ಗೈಸ್ ಒನ್ ಮೋರ್ ಲಿಂಗಾಯತ್ ವೆಜ್ ಫ್ರೆಂಡ್ ಬಂದಿದ್ದಾಳೆ, ಮೋಹಿತಾ ಅಂತ. ಪಾಪ ಅವನೊಬ್ಬನೇ ಹೆಸರು ಬೇಳೆ ಪಾಯಸ ಎಷ್ಟು ಅಂತ ಕುಡಿತಾನೆ, ಅದಕ್ಕೆ ಇವಳಿಗೆ ಸ್ವಲ್ಪ ಕುಡಿಸೋಣ ಅಂತ ಕರ್ಸಿದೀವಿ. ವೆಲ್ಕಮ್. ರೆಡಿ ಆಗೋಯ್ತಾ ಹೆಸರು ಬೇಳೆ ಪಾಯಸ? ಹೆಸರು ಬೇಡ, ನೀರು ಕಮ್ಮಿ ಆಗಿದೆಲ್ಲ, ಗಂಟುಂಟಾಗಿದೆ. ಏನಾಯ್ತು ಹಲ್ವಾ ಆಯ್ತೈತಲ್ಲ ಪಾಯಸ. ಅದು ಇದ್ರಬೇಕು ನನಗೆ ಪಾತ್ರೆ ತೊಳಿ ಅಂತಾರೆ. ತೊಳಿ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ನೀನು ತೊಳಿ. ನೋಡಿದ್ರೆ ಲೋ ನೀನು ನೋಡ್ರೆ ಹಂಗೆ ಅನ್ಸೋದು. ಆಮೇಲೆ ಮಾಡುವಂತೆ ಪಾತ್ರೆ ತೊಳಿ. ಬಟ್ ನೀರು ದೊಡ್ಡ ಕುಕ್ಕರ್ ನೀರು ಜಾಸ್ತಿ ಹಾಕ್ಬೇಕಿತ್ತು, ನೀರು ಜಾಸ್ತಿ ಹಾಕಿರೋದು ಅನ್ನೋ ತರ ಮಗ ಏನೋ ಚೆನ್ನಾಗಿ ದಬಾಕ್ತಿ ಅಂತ ನಂಬಿದ್ರೆ ಚೆನ್ನಾಗಾಗೋದಿರಮ್ಮ. ಕುದಿಬೇಕದು. ಅದು ಹೆಂಗಿದ್ರು ಕುಡಿತೀವಿ ಮಗ, ತಾಗಿಡ್ಸ್ಕೊಬಿಟ್ಟು. ಆಯ್ತಪ್ಪ ಹೆಸರು ಬೇಳೆ ಪಾಯಸ. ಬನ್ನಿ, ಸಕಲಾಗಿದೆ. ಬಂದ್ಬಿಡ್ತಾರೆ ಈಗ, ಬಂದ್ಬಿಡ್ತಾರೆ ಸ್ಕ್ರೀನ್ ಒಳಗಡೆಯಿಂದ ಬಂದ್ಬಿಡ್ತಾರೆ ಈಗ. ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಏನೇನು ಹಾಕ್ಬೇಕು. ಅಬ್ಬಬ್ಬಬ್ಬಲ್ಲಿ ಏನ್ ದೊಡ್ಡ ರೆಸಿಪಿ ಅಪ್ಪ. ಹೌದು, ಕಾಪಿ ಮಾಡಿದ್ದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಹೆಂಗ್ ಬರುತ್ತೆ ಅನ್ನೋದು ನಾವು ತೋರಿಸ್ಕೊಡ್ತೀವಿ. ನಮ್ಮ ಮನೆಗೆ ಗೆಸ್ಟ್ಗಳು ಬಂದ್ರೆ ಅವ್ರನ್ನ ಸುಮ್ಮನೆ ಕೂರ್ಸಲ್ಲ, ಏನಾರ ಕೊಟ್ಟು ಕೂರಿಸ್ತೀವಿ ಕೆಲಸನ. ಕೊತ್ತಂಬರಿ ಸೊಪ್ಪು ಕಣಲಿ, ಇದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಅಡಿಗೆ ಮಾಡ್ತಾರೆ ಅಂತ. ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಮಗ, ಅದಕ್ಕೆ ನಿಮ್ಗೆ ಕೊಟ್ಟಿದ್ದೀವಿ, ಸರಿಯಾಗಿರೋ ಕೆಲಸ ಕೊಟ್ಟಿದ್ದೀವಿ ಮಾಡಿ. ಮಗ ಅರ್ಧ ಗಂಟೆ ತೊಳಿತಾನೆ ಇಲ್ಲ ಮಗ. ನೀನೇ ತೊಳಿಬೇಕು ಮಗ, ಎಲ್ಲ ಪಾಯಸ ತೊಳೆಯಕ್ಕೆ ಕೊಟ್ಟಿದ್ರ ನೀವು. ಇವ್ನಿಗೊಂದು ಚಿಕನ್ 65 ಎಕ್ಸ್ಟ್ರಾ. ಇಲ್ಲ ಹಂಗೆ ಕಣ, ಒಂದ್ಸತಿ ಪಾತ್ರೆ ತೊಳೆಯೋದು ಬೇಜಾರಾಗ್ಬಿಡ್ತದೆ, ಮುಗಿಯೋದೇ ಇಲ್ಲ. ನೀನು ಚೆನ್ನಾಗಿ ತೊಳಿತೀಯ ಅಂತ ಮಗ, ಅದಕ್ಕೆ. ಸುಮ್ಮನೆ ಸಾಕು ಚಿಕನ್ನು ಮಟನ್ ಎಲ್ಲ ತೊಳೆದಿಟ್ಕೊಂಡಿದ್ದೀವಿ. ಈಗ ಶುರು ಮಾಡಬೇಕು. ನನಗೆ ಪಾಯಸ, ನನಗೆ ಯಾವುದಮ್ಮ? ಸೀರಿಯಸ್ಸಾಗಿ ಲೆಕ್ಕ ಹಾಕೊಂಡು ನೀರು ಹಾಕ್ತೊಳಗೆ ಡಿಸ್ಟರ್ಬ್ ಮಾಡ್ಬಿಡ್ತೀವಿ, ಕನ್ಫ್ಯೂಸ್ ಆಗಿಬಿಡುತ್ತೆ. ಆಮೇಲೆ ಬಿರಿಯಾನಿ, ಮುದ್ದೆ ಬಿರಿಯಾನಿ ಆಗ್ಬಿಡ್ತದೆ. 9 ಲೋಟ ಹಾಕ್ತಮ್ಮ, ಇನ್ನು 3 ಹಾಕಬೇಕು. 9 ಲೋಟ ಅಕ್ಕಿ ಹಾಕಿ ನಾವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. 6 ಲೋಟ, ಸಾರಿ 9 ಲೋಟ ಜಾಸ್ತಿ ಆಗಿಲ್ಲ ಅಂತ ಯೋಚನೆ ಮಾಡ್ತೀವಿ. ಚಿಕ್ಕದು 6 ಲೋಟ ಅಕ್ಕಿ ಹಾಕ್ತಾಯಿದ್ವಿ. ಚಿಕನ್ ಬಿರಿಯಾನಿ ಗಗನ ಅವರು ಸ್ಪೆಷಲ್ ಮಾಡ್ತಿದ್ದಾರೆ ಯೂಟ್ಯೂಬ್ ನೋಡ್ಕೊಂಡು. ಇನ್ನು ಮಟನ್ ರೆಡಿ ಮಾಡಬೇಕು ಗೈಸ್. ಮಟನ್ನು ಶಿವಕುಮಾರ್ ಜವಾಬ್ದಾರಿ. ಸಚಿನು ನನಗೆ ಏನಂದಮ್ಮ ಇವನು ಮಟನ್ ಮಾಡ್ಕೊಡ್ತೀನಿ ಅಂತ ಅಂದೆ. ಸರಿ ನಾನು ಬಿಡ್ಬಿಡು, ನಾನು ಮಾಡ್ತೀನಿ, ನೋಡು ಹೆಂಗ್ ಮಾಡ್ತೀನಿ ನೋಡು. ನಾನು ಚಿಕನ್ ಮಾಡ್ತೀನಿ. ಯಾವಾಗ ಮಾಡ್ತೀಯಾ? ನಾನು ಯಾವಾಗ ಮಾಡ್ತೀನಿ, ಬರೀ ಸುಮ್ಮನೆ. ಚಿಕನ್ಗೆ ಈರುಳ್ಳಿ ಟೊಮ್ಯಾಟೊ ಮಾಡ್ತೀನಿ. ಸರಿ ಅಕ್ಕ, ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ. ಅಕ್ಕ ಆರ್ಡರ್ ಕೊಟ್ಟಾಯ್ತು, ನಾವು ಕೆಲಸ ಮಾಡ್ಬೇಕ್ರಿ. ನೀವು ಪಾಪ ಶಿವಕುಮಾರ್ ಅವಾಗಿಂದ 1 kg ಟೊಮೊಟೊ 1 kg ಈರುಳ್ಳಿ ಕಟ್ ಮಾಡ್ಕೊಟ್ಟವನೆ. ಕಟ್ ಮಾಡಿ ಅವನು 1 kg ಅಂತ ಹೇಳ್ತಾವನೆ, ರಿಯಾಲಿಟಿಲಿ 1-2 ಮಾಡಿರೋದು. ನಿಜ ಅಯ್ಯಪ್ಪ. ನಾವು ತಿನ್ನೋ ಅನ್ನದ ಮೇಲೆ ಶಿವಕುಮಾರ್ ಅಂತ ಬರ್ದಿರ್ತೀಗ. ಶಿವಕುಮಾರ್ ಅಂತ ಬರ್ತಾರೆ, ಶಿವಕುಮಾರ್ ತಿನ್ಬೇಕು, ನೀನ್ ತಿನ್ನಬೇಕು. ಏನಂದ್ರು ಅವ್ರ ಋಣ ನಮ್ಮ ಮೇಲೆ ಇರುತ್ತೆ, ತಿನ್ಕತಿ. ಕೆಲಸ ಮಾಡಿದ್ರೆ ಶಿವಕುಮಾರ್ ನಿಜ ಅವನೆಲ್ಲ ಎಲ್ಲ ಕೆಲಸ ನೀವು ಒಬ್ಬನೇ ಮಾಡ್ತೀಯಲ್ಲ ನೀನು. ಅಪ್ಪ ಹೆಂಗೋ ಶಿವಕುಮಾರ್ ನೀನು, ನಿಂದು ತಾಯಿ. ಮಟನ್ ಸಾಂಬಾರ ಕುರ್ಮಾನ ಗ್ರೇವಿನ ಏನು ಚಾಪ್ಸ್ತಾರ? ಬಟ್ ಅದೇ ಸಾಂಬಾರು ಟೇಸ್ಟು ಮುಂಚೆ ಒಂದ್ಸತಿ ಮಾಡಿದ್ದಲ್ಲ. ಬಿರಿಯಾನಿ ಗೈಸ್, ದಮ್ ಕಟ್ಬಿಟ್ಟವಳೆ ಬಿರಿಯಾನಿಗೆ.
ತೋರಿಸ್ಬಿಡುವ ಹೆಂಗೈತೆ ಅಂತ. ಹೋಟೆಲ್ ಸ್ಟೈಲ್ ಬಿರಿಯಾನಿ ಮಾಡಿದೀನಿ ಅಂತಲ್ಲ. 5 ನಿಮಿಷ ಎಲ್ಲ ಕೂತ್ಕೊಂಡು ನಮ್ಮ ಬ್ಲಾಗ್ ನೋಡ್ತಾರೆ. ನಾವು ಕಷ್ಟಪಟ್ಟು ಅಡುಗೆ ಮಾಡ್ತಿದ್ರೆ ನೋಡಿ ಇವ್ರು ಹೆಂಗೆ ಆರಾಮಾಗಿ ಕೂತ್ಕೊಂಡು ಬ್ಲಾಗ್ ನೋಡ್ತಾರೆ. ಯಪ್ಪ ಇವಾಗ ಶಿವಕುಮಾರಿಂದ 1 more ಐಟಮ್ ಆ್ಯಡ್ ಆಗಿಬಿಟ್ಟಿದೆ. ಚಿಕನ್ ಬಿರಿಯಾನಿ ಜೊತೆ ಚಿಕನ್ ಫ್ರೈಯೂ ಮಾಡಿಬಿಡಿ ಅಂತ. ಬಿರಿಯಾನಿ ಮಾತ್ರ ಬೇಡ ಅಂತ, ಅದಕ್ಕೆ ಇವಾಗ ಚಿಕನ್ ಫ್ರೈ ಕೂಡ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ. ಪಾಪ ನಮಗೋಸ್ಕರ ಎಲ್ಲ ಐಟಮ್ ಇವರೊಬ್ಬಳೇ ಅಷ್ಟೊಂದು ಕಷ್ಟಪಡ್ತಾರೆ ಗೈಸ್. ಒಂಚೂರು ಹೆಲ್ಪ್ ಮಾಡಿಲ್ಲ ಗೈಸ್. ಚೂರು ಅಂತ ಆಡಿಯನ್ಸ್ ನಿಜ ಅನ್ಕೊಬಿಡ್ತಾರೆ. ಸ್ವಲ್ಪ ಆದರೂ ಹೆಲ್ಪ್ ಮಾಡಿಲ್ವಾ? ನಿಜ ಇವಾಗ ಪಾತ್ರೆ ಎಲ್ಲ ತೊಳ್ಕೊಟ್ನಲ್ಲಮ್ಮ ಇಲ್ಲಿ ಬಂದ್ಬಿಟ್ಟು. ಅಡುಗೆಗೆ ಹೆಲ್ಪ್ ಮಾಡಿಲ್ಲ. ಸರಿ, ನಾನ್ ವೆಜ್ ಊಟ ಎಲ್ಲ ರೆಡಿ ಆಯಿತು. ಪಾಪ ಈಗ ನಮ್ಮ ಶೌರಿಂಗ್ಗೆ ಮತ್ತು ಇನ್ನೊಬ್ಬ ಇಲ್ಲೆಲ್ಲ ಮೋಹಿತ ಅವನಿಗೆ ವೆಜ್ ತಗೋಬರೋಕ್ಕೆ ಉದಯ್ ಅವರು ಆಚೆ ಹೋಗಿದ್ದಾರೆ. ವೆಜ್ ಫ್ರೆಂಡ್ಸ್ ಮಾಡಿಕೊಂಡ್ರೆ ಇದೊಂದು ನಮಗೆ ಸಮಸ್ಯೆ. ಬಾ ಯಾವಾಗಲೂ ಬೇಡ ಬಾರೋ ಬೇಡ ಬಾರೋ ಬೇಡ ಲೇಟ್ ಆಗುತ್ತೆ ಬಾರೋ. ಲವ್ ನಮ್ಮ ಫ್ರೆಂಡ್ಸ್ ಎಲ್ಲ ಲವ್ ಬೈತಾರೆ ಕಣ. ಏನು ಈ ಫ್ರೆಂಡ್ಸ್ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಅಂತ. ಓ ನೋಡಲಿ ಹೆಂಗ್ ಓಡ್ದಾಗ ಗೊತ್ತೇನು? ಮಟನ್ ಅಂದ ತಕ್ಷಣ ಹೆಂಗ್ ಓಡ್ ಬಂತ ಗೊತ್ತೇನು? ಮಗನೇ ನಲ್ಲಿ ಮುಳೆ ತಕ್ರ ಹೊಡೆದಾಕ್ತೀನಿ ನಿನಗೆ. ತರ್ಸಿರೋದ್ ನಾನು, ತಂದಿರೋದ್ ನೀನಾದ್ರೆ ತರ್ಸಿರೋದ್ ನಾನು. ಪೀಸ್ ಬೇಕು ಅಂತ ತಂದಿರೋದ್ ನಾನು. ಇವನೇನೋ ಆಡ್ತಾವನ ಇಲ್ಲಿ. ಇವನ್ಗೇನೋ ಸಿರಿ, ನಮ್ಗೆ ಮಟನ್ ಸಿರಿ ಅಂದ್ರೆ ಅವ್ನು ಮಟನ್ ಸೀರೆ ಇಲ್ವಲ್ಲ ಲೋ ಮಾ ದೊಡ್ಡ ಪೀಸ್ ಹಾಕ್ಬಿಟ್ಟಿದ್ಯಮ್ಮ. ಇವ್ನು ಈಗಲೇ ಖಾಲಿ ಮಾಡ್ಬಿಡ್ತಾನೆ. 8 ಜಾಸ್ತಿ ಆಯ್ತು ಅಂದ್ರೆ ಯಾವ್ದು ಬಂತೋಗಿರೋ ಬಟನ್ ತಂದಿದ್ದೀರಾ? ಬಟನ್ ಮಟನ್ ಬಂತೋಗಿರೋ ಬಟನ್ ಬೇಬೇಕಾ? ಕಚ್ಕಾ ಬಚ್ಕಾ ಕಚ್ಕಾ ಬಚ್ಕಾ ಅಂತವನೆ. ಇನ್ನೊಂದು ವಿಸಿಲು 8ಕ್ಕೆ ಆಗಲಿ ಇನ್ನೊಂದು ಓಡಾಡ್ತಾ. ದೇವ್ರೇ ಆಲ್ಮೋಸ್ಟ್ ಆಗ್ಬಿಟ್ಟಿದೆ. ಶಿವಕುಮಾರ್ ನಂಬಿ ಮಟನ್ ತರಿಸಿದ್ನಿ ದೇವ್ರೆ, ಬೈದಪ್ಪ ಪ್ಲೀಸ್. ಚೆನ್ನಾಗಿದೆ ಮಟನ್. ಶಿವಕುಮಾರ್ ಏನೋ ದೊಡ್ಡ ನಮ್ಗಿಂತ ವಯಸ್ಸಲ್ಲಿ ದೊಡ್ಡವನು ಅಂತ ತರಿಸಿದ್ವಿ. ಟೇಸ್ಟ್ ನಲ್ಲ ಇರ್ಕಾ? ಉಪ್ಪು ಖಾರ ಓಕೆನಾ? ಅಪ್ರೂವ್ ಆಯ್ತಾ? ಏನು ತಂದೆ ಇವಾಗ? ವಾ ಯಪ್ಪ ನಾವು ಅಲ್ಲ ಮಾಡ್ಕೊಂಡು ತಿನ್ಬೋದು. ನಮ್ಗೆ ಪಾಪ ಬೇಕು ಮತ್ತೆ ತಿನ್ರಪ್ಪ ಆಯ್ತು. ಪನ್ನೀರ್ ಎಂಜಾಯ್ ಮಾಡಿ. ನಾವು ವ್ಯಕ್ತಿ ಇದ್ದು ಎಲ್ಲರೂ ಬಡ್ದು ಬಾಯಿಗೆ ನಾವು ತಿಂತೀವಿ. ಮೈ ಶಿವಕುಮಾರ್ ಬಗ್ಗೆ ಹೇಳ್ಬಿಡಲ್ಲ, ನಾವು ತಿಂತೀವಿ. ಒಂದೊಂದು ಪೀಸ್ ಕೊಡಲ್ವಾ? ತಗೊಳ್ಳಿ, ನೀವು ತಗೊಳ್ಳಿ, ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಒಂಚೂರಾರ ಮಾಡ್ದೇನೋ. ಪಾತ್ರೆ ತೊಳೆದಿದೆ ಬಿಡು ಮಗ. ಈಗೆಲ್ಲ ನಾವು ತಿನ್ನಕ್ಕೆ ಅರೇಂಜ್ ಮಾಡ್ತಿದ್ದೀವಿ. ಲೈಟ್ ಹಾಕೋ. ಅರೇಂಜ್ ಮಾಡ್ತಾ ಇದೀವಿ. ಎಲ್ಲ ಅರೇಂಜ್ ಮಾಡಿದೆ. ಆಯ್ತು ಮಗ. ಓ ಮಾಡಿದೆ ಅಂತ ಒಬ್ಬನೇ ಮಾಡ್ದಂಗೆ ಕ್ರೆಡಿಟ್ ತಗೋತಾನಲ್ಲ ಮಗ. ಲೋ ದೇವ್ರು ಒಳ್ಳೇದು ಮಾಡ್ತಾನೆ ನಿನಗೆ. ಮಾಡ್ತಾರೆ ದೇವ್ರು ಕೆಟ್ಟವ್ರಿಗೆ ತುಂಬ ಒಳ್ಳೇದು ಮಾಡೋದು. ಪಾಪಿ ಎಲ್ಲ ನಿಮ್ಮ ಶೀಪಿ. ತಿಂದವ್ರಿಲ್ಲ ಅಂತ ಈಗ ಒಬ್ಬನೇ ಒಂದು ಕುಕ್ಕರ್ ಖಾಲಿ ಮಾಡ್ತಾನೆ ಕಣೋ. ಲೋ ಬೇಗ ಬಂದ್ರೆ ಶಿವಕುಮಾರ್ ಎಲ್ಲ ಖಾಲಿ ಮಾಡ್ತಾನೆ. ಶಿವಕುಮಾರ್ ನಿನ್ಗೆ ಹಾಕೊಂಡ್ರಷ್ಟೇ ಹಾಕ್ಬೇಕು, ನಮಗೂ ಸಮಪಾಲು, ಎಲ್ಲರಿಗೂ ಸಮಪಾಲು. ಓಹ್ ಸರಿಯಾಗಿ ಮಾಡೋಣ ನಾನು ಹೆಂಡ್ತಿ ಅಂತ ಹಂಗಂತ್ಯಾ? ಒಂದು ಬೋಸಿ ಯಾಕೆ ಬರ್ತೀರ ನಮ್ಮ ಜೊತೆಗೆ ನೀವು? ಅದಕ್ಕೆ ಕಂಪ್ನಿಗೆ ಇವತ್ತು ಬೇಜಾರಾಗಬಾರ್ದು ನಮ್ಮ ಶೌರ್ಯ ಅಂತ ಮೋಹಿತಿ ಕರ್ಸಿದ್ದೀವಿ. ಚಿಲ್ಲಿ ಪನ್ನೀರ್ ಚೆನ್ನಾಯ್ತಾ? ನಮ್ಗೊಂದು ಕೂಡ ನಾನೆಲ್ಲಿ ತಪ್ಪು ಮಾಡಿದೆ? ನೀವು ಏನಾರ ಮಾಡ್ಕೊಳ್ಳಿ, ನಾನು ಹಾಕ ತಿಂತಾ ಇರ್ತೀನಿ ಅಂತ ಶಿವಕುಮಾರ್. 3 ಗಂಟೆ ಪರವಾಗಿಲ್ಲ ಮಗ, ನೀನು ಜಸ್ಟಿಫೈ ಆಗುತ್ತೆ. ಓಕೆ ಗೈಸ್, ತಿನ್ಬಿಟ್ಟು ಸಿಗ್ತೀವಿ. ಏನಂತ ಗೊತ್ತಾ?
ಇಲ್ಲಿ ಅಕ್ಕಪಕ್ಕ ಇವ್ರು ಅಕ್ಕಪಕ್ಕದ ಮನೆಯವರೆಲ್ಲ ಭಾನುವಾರ ಆಗದೆ ಇರ್ಲಪ್ಪ ಅಂತ ದೇವ್ರ ಬಂದು ಎಷ್ಟು ಹಿಂಸೆ ಕೊಟ್ಟು ಕಿರ್ಚಾಡ್ಕೊಂಡು ಸಾಯ್ತಾರೆ ಅಂತ. ಗಗನ ಮಾಡಿದ ಅಡುಗೆ ಎಲ್ಲ ಸೂಪರ್ ಆಗಿತ್ತು ಅಂತ ಹೊಟ್ಟೆ ತುಂಬ ತಿನ್ಬಿಟ್ರು ನಮ್ಮ ಬಾಯ್ಸು. ಅದಕ್ಕೆ ಸ್ವಲ್ಪ ಕರಗ್ಸೋಣ ಅಂತ ವಾಕಿಂಗ್ ಹೋಗ್ತಿದೆ. ನೀನು ಎಂಟು ಸುಮ್ಮ ಐತವ್ ನನಗೆ ನಾವು ತ್ರಿವೇಣಿ ಡೆಸರ್ಟ್ ಕ್ಯಾನ್ಸಲ್ ಮಾಡಿಸ್ತಾರಲ್ಲ. ತ್ರಿವೇಣಿ ಡೆಸರ್ಟ್ ಸುಮ್ಮ ಐತವ್ ನನಗೆ. ಯಾ ನನ್ನ ಹೆಂಡತಿ ಯಾರಿಗೆ ಬೈಯಲ್ಲ, ಎಲ್ರಿಗೂ ಬೈತಾಳೆ. ನಾವು ವಾಪಸ್ ಏನು ಮಾಡಲ್ಲ ಅಂತ. ಚೆನ್ನಾಗಿರ್ತಾಳೆ ಚೆನ್ನಾಗಿರ್ತಾಳೆ, ಒಂದಿನೆಲ್ಲ ಬೈತಾಳೆ. ಪಾಪ ನೋಡ ಸುಮ್ಮನೆ ಸೈಲೆಂಟ್ ಆಗೋನೆ. ತಿಂದಾದ್ಮೇಲೆ ಊಟ ಮಾಡಿದ್ಮೇಲೆ ಅವ್ನು ಮಾತಾಡಲ್ಲ ಗೈಸ್. ಒಂದು ಹೇಳು ಬ್ರೋ ಇಸ್ ಡೈಜೆಷನ್ ಮೋಡ್. ಡಯಟ್ ಅಲ್ಲ ಡೈಜೆಷನ್ ಮೋಡ್. ಐಸ್ ಕ್ರೀಮ್ ಎಲ್ಲ ತಿನ್ನಲ್ಲ. ತಿಂತಾ ಇಲ್ವ ಈಗ? ಓ ಗಂಟ್ಲು ಹೋಗಿದ್ಯಾ? ಆಯ್ತು, ಟೇಕ್ ಕೇರ್. ಏರೋಯ್ತೈತೆ ಕಣ. ಪಾಪ ಈ ಹುಡುಗಿ ಸೈಕಲ್ ಇಸ್ಕೊಂಡು ಹೊಡಿತಾಳೆ ಇವಾಗ. ನಿಧಿ ನಿಧಿ ಓಯ್ ಹೊಡಿದ್ನ ಏನ್ ಮಾಡ್ತಿದ್ಯಾ? ಸೈಕಲ್ ಹೊಡೆಯಕ್ಕೆ ಬದಲ್ಲ ಓಡಿಸ್ತಾಳೆ. ಗುದ್ದು 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 ಗುದ್ದು. ಅವನು ಸೈಡ್ ಬರೋ ಅಂತ ಹೋದ್ಮೇಲೆ ಪಾಸಾಗ ಅಷ್ಟು ದೂರ ಹೋಗಲ್ಲ, ಆಮೇಲೆ ಸೈಡ್ ಬರೋ. ಇಲ್ಲಿ ನೋಡಿ, ಗ್ರಹಿತ್ ಈಸ್ ಬ್ಯಾಕ್. ಗ್ರಹಿತ್, ಹಾಯ್ ಗ್ರಹಿತ್. ಬಾಯ್ 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 ಮಾಡ್ತಾನೆ ಚೆನ್ನಾಗಿ. ಬಾ ಬಾಯ್. ಬಾಯ್ ಮಾಡಿ ಮಮ್ಮಿಗೆ. ಬಾ, ಸೈಕಲ್ ಸಾಕು. ಅಮ್ಮ ಸೈಕಲ್ ಹಾಕ್ಬಿಟ್ರೆ ನೀನು. ನಮಗ್ ಮಾಡಲಿಲ್ಲ, ಮಮ್ಮಿಗೆ ಬಾಯ್ ಮಾಡ್ಬಿಟ್ಟಲ್ಲ. ಮಮ್ಮಿಗೆ ಬಾಯ್. ಹೋಗೋಣ ನಾವು. ಏನು ಮಾಡ್ತಿದ್ದೆ? ಹೆಂಗ್ ನೋಡ್ತಾವ ನೋಡು. ಏನ್ ಮಾತು? ಚಿಚ್ಚಿ ತಿಂದ. ತಿಂದೆ ಎಮ್ಮಿ ಎಮ್ಮಿ. ನಾವು ಚಿಚ್ಚಿ ತಿಂದ್ವಿ, ಬಿರಿಯಾನಿ ತಿಂದ್ವಿ. ಗೈಸ್, ನೆನ್ನೆ ಪಾಪ ನನ್ನ ಹೆಂಡತಿ ರೆಡ್ ಕಲರ್ ಡ್ರೆಸ್ ಹಾಕೋಬಿಡ್ಲು ಅಂತ ಫುಲ್ ದೃಷ್ಟಿ ಆಗ್ಬಿಟ್ಟಿದೆ. ಸ್ವಲ್ಪ ಮೈ ಕೈ ನೋಯ್ತೈತಿಂತೆ. ಅದಕ್ಕೆ ದೃಷ್ಟಿ ತಗೊಳ್ಳೋಣ ಸ್ಟ್ರಾಂಗ್ ಆಗಿ ಅಂತ ದೃಷ್ಟಿ ತೆಗಿತೀನಿ. ಸಂಜೆ ಟೈಮು, ಬೆಳಗಿನ ತೆಗಿಯೋದು. ಸೊ ಸಂಜೆ ತೆಗಿತೀನಿ. ನನ್ನ ತೆಗಿಯೋಕೆ ನಮ್ಮ ಮಮ್ಮಿ ನೋಡಿ ಕಲ್ತಿರೋದು, ಹೇಳೋದು ದೃಷ್ಟಿ ಹೆಂಗೆ ತೆಗಿಯೋದು ಅಂತ. ತೆಗಿತೀನಿ ನೋಡಿ. ಈಗ ಕೆಟ್ಟ ಮುಖದ ಕಣ್ಣು, ಕಿವಿ ಮುಖದ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಪೀಳೆ ಕಣ್ಣು, ಪಿಶಾಚಿ ಕಣ್ಣು, ರಂಡರ್ ಕಣ್ಣು, ಮುಂಡರ್ ಕಣ್ಣು, ಬಸ್ಸಿರ್ ಕಣ್ಣು, ಬಾಂತಿರ್ ಕಣ್ಣು, ಇನ್ಸ್ಟಾಗ್ರಾಮ್ ಅವ್ರ ಕಣ್ಣು, ಯೂಟ್ಯೂಬ್ ಅವ್ರ ಕಣ್ಣು, ಎಲ್ಲರ ಕಣ್ಣು ಹೋಗಿ ಮುಸ್ರಿ ಕೂತು ಅಂದು ನೋಡಿ. ನಿಜ ದೃಷ್ಟಿ ಆಗ್ಬಿಟ್ಟೆ. ರೆಡ್ ಕಲರ್ ಅಲ್ವಾ? ಹಲೋ, ಮಧ್ಯಾಹ್ನ ಎಲ್ಲ ಅಷ್ಟೊಂದು ತಿಂದವ್ರೆ ಅಂದ್ರು ಇವಾಗ ಹೊಟ್ಟೆ ಎಸಿ ಕರ್ಕೊಂಡ್ರು. ಏನ್ ಇವರೇ ಕರ್ಕೊಂಡ್ ಬಂದಿರೋದು? ನಾನಲ್ಲ, ಹೇಳ್ತಾನೆ ಇವ್ರುಗಳು. ಇವ್ರು ಯಾರಾದ್ರೂ ಒಬ್ರು ತಿಂದ್ರೆ ಯಾರಾದ್ರೂ ಹ್ಞೂ ತಿಂದ್ರೆ ಅಲ್ಲ. ಇಲ್ಲ ರೀ, ಹಿಂಗಿದ್ದಾಗ ನನ್ನ ಜೊತೆ ಇರ್ತಾನೆ, ಹಿಂಗ್ ತಿರ್ಸ ಅಲ್ಲಿ ಹೋಗಿರ್ತಾನೆ. ಏನ ಹಿಂಗಾಡ್ತ್ಯಾ? ಗಗನ ನಿಜ ರೂಪ ಈಗ ಬರ್ತಿದೆ. ಆಚೆ ಎದುರಿಸ್ತಾಳೆ ಮನೆಗೆ ಗೈಸ್, ಚುರ್ಮುರಿ ತಿನ್ನಕ್ಕೆ ಅರಮನೆ ತನಕ ಬಂದಿದ್ದೀವಿ ನಾವು. ಎಂತ ನನ್ನ ಮಕ್ಕಳು ಅಂದ್ರೆ ನೀವೇ ಡಿಸೈಡ್ ಮಾಡಿ. ಇಲ್ಲೊಂದು ಕಡೆಯಿಂದ ಸಕ್ಕತ್ತಾಗಿರೋ ಚುರುಮುರಿ ಸಿಗೋಣ. ಅದು ನಾನು ತೋರಿಸ್ಕೊಟ್ರ ಜಾಗ. ಹೌದು, ನಾನು ಬೆಂಗಳೂರಲ್ಲಿ ಯಾವ ಮೂಲೆ ಹುಡುಕಿದ್ದೀನಿ. ನಿಜವಾಗ್ಲು ನಂಗೆ ಇಲ್ಲಿ ಸ್ಪ್ರೌಟ್ಸ್ ಮಸಾಲ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಇಲ್ಲಿ ಯಾವಾಗಲೂ ಮದುವೆಗೆ ಚಿನ್ನ ತಗೊಳಕ್ ಬರ್ತಿದ್ವಲ್ಲ, ಅಲ್ಲ ಚಿನ್ನ ನೋಡ್ಕೋಕ್ ಬರ್ತಿದ್ವಿ ಆಯ್ತಾ ಇಲ್ವಾ ಅಂತ. ಚಿನ್ನದ ಜ್ಯುವೆಲ್ರಿ ವರ್ಕ್ಸ್ಗೆ ಅವಾಗೆಲ್ಲ ಇಲ್ಲೇ ತಿಂತಾ ಇದ್ದಿದ್ದು. 751 ದೊಡ್ಡ ಗಡಿಯಾರ ವರ್ಕಿಂಗಲ್ಲಿ ಐತಾ? ಒಂದ್ಸಲ ವರ್ಕಿಂಗಲ್ಲಿ ಇರಲ್ಲ ಇದು. ಟೈಮ್ ಎಷ್ಟು? ಟೈಮ್ ಎಷ್ಟು ಇವಾಗ ಕರೆಕ್ಟಾಗಿ ಟೈಮು? ಅಲ್ಲಿ ಕನ್ನಡ 53 ಅಷ್ಟೇನಾ ಕರೆಕ್ಟಾಗಿ ಇದೆಯಾ ಅದು ಅಂತ? 53 2 ನಿಮಿಷ ಹೆಚ್ಚು ಕಮ್ಮಿ ಇದೆ ಅಷ್ಟೇ. ಹೋಗೋ, ಕೈ ಹಾಕ್ಬಿಡ್ತೀರಿ ಸುಡ. ಈಗಲೇ ಶಲ್ಲಲ್ಲಿ ಎಲ್ಲ ಎಲೆಕ್ಟ್ರಿಸಿಟಿ ಓಡ್ತಾ ಇರ್ತದೆ. ಅತ್ಲೇ ಹೇಳ್ಬೇಕಾದ್ರೆ ಬೇಡ ಮಗ, ಬಿಲ್ಡಿಂಗ್ ಬಿದ್ದೋಯ್ತದೆ. ಏನು ನಮ್ಮ ಮೈಸೂರು ರಾಜ್ಯದ ಕಳಪೆ ಅನ್ಕೊಂಬಿಟ್ಟಿದ್ಯಾ? ನೀವು ಏನಾದ್ರು ಮಾಡ್ಕೊಳ್ಳಿಕ್ಕಾಗ ನನಗೆ ಸಿಕ್ಕ. ನಾನು ಚುರ್ಮುರಿ ತಿಂತೀನಿ, ನೀವು ತಿಂದ್ರೆ ತಿನ್ನಿ, ತಿಂದರು ಹೋಗಿ ಅಂತ ಅವಳು.